ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಇವತ್ತು ನಾನೊಂದು ಆ್ಯಪ್ನ ಬಗ್ಗೆ ಹೇಳಕ್ಕೊಂಡಿದ್ದೀನಿ. ಆ ಆ್ಯಪ್ ಯಾವ ಥರ ಯೂಸ್ ಮಾಡುತ್ತೆ ಅಂದರೆ, ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನೀವು ನಿಮ್ಮ ಫೋನಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋನ್ನ ಎಲ್ಲರೂ ಕಳೆದೋಗಿರುತ್ತೆ, ಅಥವಾ ನೀವು ಫೋನ್ನ ಮನೇಲಿ ಇಟ್ಟಿರ್ತೀರ. ನಿಮ್ಮ ಮನೇಲಿ ಯಾರೋ ಚಿಕ್ಕ ಮಕ್ಕಳಿರ್ಬೋದು, ಅಥವಾ ಯಾರೋ ಒಬ್ಬರು ನಿಮ್ಮ ಫೋನ್ನ ಪ್ಯಾಟರ್ನ ಓಪನ್ ಮಾಡೋಕ್ಕೆ ಬರ್ತಾರೆ. ಆ ಪ್ಯಾಟರ್ನ್ ರಾಂಗ್ ಏನಾದ್ರು ಹಾಕಿದ್ರೆ ಫೋನಲ್ಲಿ ನಿಮ್ಮದು ಅವ್ರದ್ದು ಫೋಟೋಸ್ ಕ್ಯಾಪ್ಚರ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮದು ಯಾರು ಫೋನ್ ಓಪನ್ ಮಾಡೋಕ್ಕೆ ಬರ್ತಾರೆ ರಾಂಗ್ ಪ್ಯಾಟರ್ನ್ ಹಾಕ್ಬಿಟ್ಟು ಅವ್ರದ್ದೊಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಮತ್ತು ನಿಮ್ಮ ಫೋನ್ ಎಲ್ಲಿದೆ ಅಂತ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ಇದರಿಂದ ಏನು ಉಪಯೋಗ ಅಂತಂದರೆ, ನಿಮ್ಮ ಫೋನ್ನ ನೀವೆಲ್ಲರೂ ಕಳ್ಕೊಂಡಿರ್ತೀರ. ಅಂಥ ಟೈಮಲ್ಲಿ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ನಿಮ್ಮ ಫೋನ್ನ ರಾಂಗ್ ಪಾಸ್ವರ್ಡ್ ಹಾಕಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಫೋನ್ ಯಾರಿಗೆ ಸಿಕ್ಕಿರ್ತದೆ ಅವ್ರ ಫೋಟೋನ ಕ್ಯಾಪ್ಚರ್ ಆಗುತ್ತೆ. ಮತ್ತು ಅದೇನು ಲೊಕೇಶನ್ ಇರುತ್ತೆ ಅದು ನಿಮ್ಮ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ, ಆ ಇಮೇಲ್ ಐ ಡಿಗೆ ಬರುತ್ತೆ. ಸ್ನೇಹಿತರೆ, ಈ ಆ್ಯಪ್ ಯಾವುದು ಮತ್ತು ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ, ಮತ್ತು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಗೊತ್ತು. ಆದರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ. ಮತ್ತು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಆ್ಯಪ್ನ ಹೆಸರು ಬಂದ್ಬಿಟ್ಟು ಕ್ರೂಕ್ ಕ್ಯಾಚರ್ ಅಂತ. ಇದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ. ಆದ್ದರಿಂದ ಇದನ್ನು ನೀವು ಯಾವುದೇ ಟೆನ್ಷನ್ ಇಲ್ಲದೇ ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ಏನು ಯೂಸ್ ಇದೆ ಮತ್ತು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊಬೈಲ್ ಸ್ಕ್ರೀನಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡಿ. ಸ್ನೇಹಿತರೆ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಫಸ್ಟು ನಿಮ್ಮ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಕ್ರೂಕ್ ಕ್ಯಾಚರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಸ್ಟಾರ್ ರೇಟಿಂಗ್ ನೋಡ್ಬೋದು, 4.2 ಸ್ಟಾರ್ ರೇಟಿಂಗ್ ಇದೆ. ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಇದೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ, ಒಳ್ಳೆ ಆ್ಯಪ್ ಇದು, ಚೆನ್ನಾಗಿದೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ನಿಮಗೆ ಈ ಥರ ಬರುತ್ತೆ. ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇದರಲ್ಲಿ ಡಿವೈಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ನಾನು ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಯಾಕಪ್ಪ ಮಾಡಬೇಕು ಅಂದರೆ, ನಿಮ್ಮ ಮಾನಿಟರ್ ಸ್ಕ್ರೀನ್ ಅನ್ಲಾಕ್ ಅಟೆಂಪ್ಟ್ಸ್, ಅಂದರೆ ನಿಮ್ಮ ಒಂದು ಸ್ಕ್ರೀನು ಲಾಕ್ ಆಗಿರುತ್ತೆ. ಆ ಟೈಮಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಯಾರಾದ್ರೂ ನಿಮ್ಮ ಮೊಬೈಲಲ್ಲಿ ಯಾರಾದರೂ ಬಂದುಬಿಟ್ಟು ರಾಂಗ್ ಪ್ಯಾಟರ್ನ ಹಾಕಿದ ತಕ್ಷಣ ನಿಮ್ಮ ಒಂದು ಮೊಬೈಲಲ್ಲಿ ಅವರ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಮತ್ತು ಲೊಕೇಶನ್ ಕೂಡ ನಿಮ್ಮ ಒಂದು ಇಮೇಲ್ಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಆ್ಯಕ್ಟಿವೇಷನ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಆ್ಯಕ್ಟಿವೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಟೆಂಪ್ಟ್ಸ್ ಲಿಮಿಟ್ ಅಂದರೆ, ನಿಮ್ಮ ಫೋನಲ್ಲಿ ಅವ್ರದ್ದು ಯಾರು ರಾಂಗ್ ಪ್ಯಾಟರ್ನ್ ಹಾಕಿರ್ತಾರೆ ಅವ್ರದ್ದು ಫೋಟೋ ತಗೋಬೇಕಲ್ಲ, ಅದು ಎಷ್ಟು ಅಟೆಂಪ್ಟ್ಸು ಫೇಲ್ ಇಡೋದ್ರೆ ತಗೋಬೇಕು ಅಂತ ನಾನು ಸಜೆಸ್ಟ್ ಮಾಡೋದು 1 ಹಾಕ್ಕೊಳ್ಳಿ ಅಂತ ಸ್ನೇಹಿತರೆ. ಒಂದು ಸಲ ನೀವು ಪಾಸ್ವರ್ಡ್ ಏನಾದರೂ ಅವ್ರು ರಾಂಗ್ ಹಾಕಿದ್ರೆ ಅವ್ರ ಫೋಟೋನ ನಿಮ್ಮ ಒಂದು ಡಿವೈಸ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. 1 ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಓಕೆ ಮಾಡಿ. ಲೊಕೇಶನ್ ಮೇನು ಸ್ನೇಹಿತರೆ, ಲೊಕೇಶನ್ನು ಅಲೋ ಕೊಡಬೇಕಾಗುತ್ತೆ. ಯಾವಾಗಲೂ ಅಲೋ ಕೊಡಬೇಕಾಗುತ್ತೆ ಲೊಕೇಶನ್ನು. ಯಾಕಂದರೆ ನಿಮ್ಮ ಮೊಬೈಲ್ ಕಳೆದೋಗಿರ್ಬೇಕಾದ್ರೆ ಯಾರು ಫೋನ್ ಎತ್ಕೊಂಡು ಅವರ ರಾಂಗ್ ಪ್ಯಾಟರ್ನ್ ಹಾಕೋರು ಅವ್ರ ಫೋಟೋ ಹಿಡ್ಕೊಳುತ್ತೆ. ಮತ್ತು ಇಮ್ಮಿಡಿಯೇಟಾಗಿ ಲೊಕೇಶನ್ ಕೂಡ ನಿಮಗೆ ಒಂದು ಇಮೇಲಲ್ಲಿ ಸೆಂಡ್ ಮಾಡ್ತಾರೆ. ಆದ್ದರಿಂದ ಲೊಕೇಶನ್ ಆನ್ ಮಾಡಬೇಕಾಗುತ್ತೆ. ಲೊಕೇಶನ್ ಅಲೋ ಕೊಡಿ. ಅಲೋ ಇನ್ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಓಕೆ ಮಾಡಿ. ಅಲೋ ಆಲ್ ದ ಟೈಮ್ ಅಂದ್ಬಿಟ್ಟು ಆಪ್ಷನ್ ಇದೆ, ಅದ್ರ ಮೇಲೆ ಓಕೆ ಮಾಡಿ. ಯಾವಾಗಲೂ ಆನಲ್ಲಿರ್ಬೇಕು ಲೊಕೇಶನು. ತಿರ್ಗಾ ನಿಮ್ಮ ಒಂದು ಆ್ಯಪ್ಗೆ ಬ್ಯಾಕ್ ಬನ್ನಿ. ಲೊಕೇಶನ್ ಆನ್ ಆಗಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಮೇಲ್ ಐ ಡಿ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಇಮೇಲ್ಗೆ ಅದು ಮೆಸೇಜ್ ಕಳಿಸುತ್ತೆ. ಅದರಿಂದ ಇಮೇಲ್ ಐ ಡಿ ಆ್ಯಕ್ಟಿವೇಟ್ ಮಾಡಿ. ನಿಮ್ಮ ಒಂದು ಇಮೇಲ್ ಐ ಡಿ ಬರುತ್ತೆ. ಇಲ್ಲಿ ಯಾವ ಇಮೇಲ್ ಐ ಡಿ ಬೇಕೋ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾನು ಒಂದು ಇಮೇಲ್ ಐ ಡಿ ಆ್ಯಕ್ಟಿವೇಟ್ ಮಾಡಿದ್ದೀನಿ. ತಿರ್ಗಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಮಿಷನ್ ಕೇಳುತ್ತೆ. ಕ್ಯಾಮ್ರಾ ಪರ್ಮಿಷನ್ ಕೊಡಲೇಬೇಕು ಕಂಪಲ್ಸರಿ. ಫ್ರಂಟ್ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ, ಅದರಿಂದ ಕ್ಯಾಮ್ರಾ ಕೊಡಲೇಬೇಕಾಗುತ್ತೆ. ಅಲೋ ಕೊಡಿ ಎರಡಕ್ಕೂ, ಕ್ಯಾಮ್ರಾ ಮತ್ತು ಸ್ಟೋರೇಜ್ ಎರಡಕ್ಕೂ ಅಲೋ ಕೊಡಿ. ಮತ್ತು ನೋಡಿ ಸ್ನೇಹಿತರೆ, ಇವರ ಆಲ್ ಸೆಟ್ ಎಲ್ಲ ಸೆಟ್ ಆಗಿದೆ.
ಆ್ಯಪ್ನ ಸೆಟ್ ಆದಮೇಲೆ ಇದನ್ನು ಟ್ರೈ ಮಾಡಲೇಬೇಕು ಅಲ್ವಾ ಸ್ನೇಹಿತರೆ. ಯಾವ ಥರ ಇದೆ ಆ್ಯಪ್ ಅಂತ ಬನ್ನಿ ಟ್ರೈ ಮಾಡೋಣ. ನೋಡಿ ಟ್ರೈ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನನ್ನ ಮೊಬೈಲ್ ಸ್ಕ್ರೀನು ಲಾಕ್ ಆಗಿದೆ. ನೋಡಿ ರಾಂಗ್ ಪಾಸ್ವರ್ಡ್ ಹೊಡಿತೀನಿ, ನಾನು ರಾಂಗ್ ಪಾಸ್ವರ್ಡ್ ಹೊಡೆದಿದ್ದೀನಿ. ಇವಾಗ ನಾನು ಒಂದು ಫೋಟೋ ಕ್ಯಾಪ್ಚರ್ ಆಗಿರುತ್ತಾ ಅಂತ ನಿಮ್ಮ ಕ್ವಶನ್. ಹೌದು, ಕ್ಯಾಪ್ಚರ್ ಆಗಿದೆ. ತಿರ್ಗಾ ರಾಂಗ್ ಫೋಟೋ ನೋಡಿದ್ದೀನಿ, ತಿರ್ಗಾ ಫೋಟೋ ಕ್ಯಾಪ್ಚರ್ ಆಗಿರುತ್ತೆ. ಇವಾಗ ಲಾಕ್ ಓಪನ್ ಮಾಡೋಣ. ಲಾಕ್ ಓಪನ್ ಮಾಡಿದೆ ನೋಡಿ. ಲಾಕ್ ಓಪನ್ ಮಾಡಿದ ತಕ್ಷಣ ಇದು ನಿಮ್ಮ ಒಂದು ಇಮೇಜ್ ಕ್ಯಾಪ್ಚರ್ ಆಗಿರುತ್ತಲ್ಲ ಕರ್ಕೊಂಡೋಗಿದೆ, ಓಪನ್ ಆಗುತ್ತೆ ಡೈರೆಕ್ಟಾಗಿ ಆ್ಯಪು. ಇದು ನಿಮ್ಮ ಇಮೇಲಲ್ಲಿ ಕೂಡ ಬಂದಿರುತ್ತೆ, ಚೆಕ್ ಮಾಡಿ ತೋರಿಸ್ತೀನಿ ಬನ್ನಿ ಇಮೇಲಲ್ಲಿ ಯಾವ ಥರ ಮೆಸೇಜ್ ಬಂದಿರುತ್ತೆ ಅಂತ. ನೋಡಿ ನನ್ನ ಒಂದು ಇಮೇಲ್ಗೆ ಮೆಸೇಜ್ ಬಂದಿದ್ದೆ. ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ನ ಯಾರು ಲಾಕ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಒಂದು ಫೋಟೋ ಹಿಡ್ಕೊಂಡಿರುತ್ತೆ. ನೋಡಿ ಸ್ನೇಹಿತರೆ, ಇದು ಯಾರಿಗೂ ನನ್ನ ಥರನೇ ಇದ್ದಾರೆ, ಯಾರೋ ಆಗಲಿ ಬಿಡಿ ಫ್ರೆಂಡ್ಸ್, ಯಾರೋ ಫೋಟೋ ಹಿಡ್ದಿದ್ದಾರೆ ಸ್ನೇಹಿತರೆ. ನನ್ನ ಒಂದು ಫೋನ್ನ ಯಾರು ಓಪನ್ ಮಾಡೋಕ್ಕೆ ಲಾಕ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರು ಫೋಟೋ ಹಿಡ್ಕೊಳುತ್ತೆ. ತಿರುಗಿ ಎಲ್ಲಿ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರ ಅಂತ ಲೊಕೇಶನ್ ಕೂಡ ಬಂದಿದೆ. ಲೊಕೇಶನ್ ಕೂಡ ಚೆಕ್ ಮಾಡ್ಬೋದು. ಗೂಗಲ್ ಮ್ಯಾಪ್ಸ್ಗೆ ಕರ್ಕೊಂಡೋಗಿ ಯಾವ ಲೊಕೇಶನಲ್ಲಿ ನಿಮ್ಮ ಒಂದು ಫೋನ್ ಈ ಥರ ರಾಂಗ್ ಪಾಸ್ವರ್ಡ್ ಹಾಕಿ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ಲೊಕೇಶನ್ ನೋಡ್ಬೋದು. ಲೊಕೇಶನ್ ಕೂಡ ತೋರಿಸ್ತಾ ಇದೆ. ಹಾಗೆ ಸ್ನೇಹಿತರೆ, ಈ ಆ್ಯಪಲ್ಲಿ ಏನು ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿದೆ. ಇವಾಗ ನಿಮ್ಮ ಫೋನ್ನ ಯಾರು ಕದ್ದಿರ್ತಾರೆ ಅಥವಾ ನಿಮ್ಮ ಫೋನ್ ಎಲ್ಲರೂ ಮಿಸ್ಸಾಗಿ ನೀವೇ ಇಟ್ಟಿರ್ತಾರೆ, ಯಾರ ಕೈಗಾರು ಸಿಕ್ಕು ರಾಂಗ್ ಪಾಸ್ವರ್ಡ್ ಹಾಕಿರ್ತಾರೆ ಅಥವಾ ಪ್ಯಾಟರ್ನ್ ಪಿನ್ ಕೋಡ್ ಏನೋ ಒಂದು ಹಾಕಿರ್ಬೋದು. ಅವ್ರದ್ದು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳುತ್ತೆ ಮತ್ತು ಲೊಕೇಶನ್ ಕೂಡ ನಿಮಗೆ ಸೆಂಡ್ ಮಾಡುತ್ತೆ. ಆವಾಗ ನಿಮ್ಮ ಫೋನ್ನ ನೀವು ಆರಾಮಾಗಿ ಟ್ರೇಸ್ ಮಾಡ್ಬೋದು ಎಲ್ಲಿದೆ ಅಂತ. ತಿರ್ಗಾ ಇದನ್ನು ಅನ್ಇನ್ಸ್ಟಾಲ್ ಮಾಡೋದಕ್ಕೂ ನಾನು ಹೇಳ್ಕೊಡ್ಬೇಕಲ್ಲ. ಬನ್ನಿ ಸ್ನೇಹಿತರೆ, ಅನ್ಇನ್ಸ್ಟಾಲ್ ಮಾಡೋದು ಯಾವ ಥರ ಇದು ಅಂತ ಹೇಳ್ಕೊಡ್ತೀನಿ. ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ನೀವು ಫಸ್ಟು ಅಡ್ಮಿನಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ, ಫೋನ್ ಸೆಟ್ಟಿಂಗ್ಸಲ್ಲಿ ಸರ್ಚ್ ಬಾರಲ್ಲಿ ನೋಡಿ, ಇಲ್ಲಿ ಸರ್ಚ್ ಮಾಡಿದ್ದೀನಿ ಆಲ್ರೆಡಿ, ಡಿವೈಸ್ ಅಡ್ಮಿನ್ ಅಂದ್ಬಿಟ್ಟು ಇದೆಯಲ್ಲ, ಅದನ್ನು ಸರ್ಚ್ ಮಾಡಿ ಡಿವೈಸ್ ಅಡ್ಮಿನ್ ಅಂತ ಈ ಥರ ಒಂದು ಆಪ್ಷನ್ ಬರುತ್ತೆ. ಡಿವೈಸ್ ಅಡ್ಮಿನ್ ಆ್ಯಪ್ಸ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಸ್ವೈಪ್ ಮಾಡಿ ಡಿವೈಸ್ ಅಡ್ಮಿನ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರೂಕ್ ಕ್ಯಾಚರ್ ಆನ್ ಆಗಿದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಅದನ್ನು ಆಫ್ ಮಾಡಬೇಕಾಗುತ್ತೆ. ಕ್ರೂಕ್ ಕ್ಯಾಚರು ಡಿಆಕ್ಟಿವೇಟ್ ದಿಸ್ ಡಿವೈಸ್ ಅಡ್ಮಿನ್ ಆ್ಯಪ್ ಅಂದ್ಬಿಟ್ಟು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಆಕ್ಟಿವೇಟ್ ಆಗುತ್ತೆ. ಓಕೆ ಕೊಡಿ. ನೋಡಿ ಡಿಆಕ್ಟಿವೇಟ್ ಆಗಿದೆ. ಡಿಆಕ್ಟಿವೇಟ್ ಆದಮೇಲೆ ನೀವು ಇದನ್ನು ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನಾನು ಇನ್ನೂ ಸ್ಟೋರೇಜ್ ಕ್ಲಿಯರ್ ಮಾಡಿಲ್ಲ ಅಂತಂದರೆ ಆ್ಯಪ್ ಇನ್ಫೋ ಮೇಲೆ ಹೋಗಿ ಸ್ಟೋರೇಜ್ ಕ್ಲಿಯರ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ನಾನು ತೋರಿಸ್ತಾ ಇದ್ದೀನಿ. ಸ್ಟೋರೇಜ್ ಕ್ಲಿಯರ್ ಸ್ಟೋರೇಜ್ ಮೇಲೆ ಓಕೆ ಮಾಡಿದ್ರೆ ನಿಮ್ಮ ಎಲ್ಲ ಸ್ಟೋರೇಜ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ನೀವು ಡೈರೆಕ್ಟಾಗಿ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಈ ಆ್ಯಪ್ನ ಬಗ್ಗೆ ಆಗಿತ್ತು. ಇದೇ ಥರ ಹೆಚ್ಚಿನ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸು ಮತ್ತು ಯಾವುದೋ ಒಂದು ಟೆಕ್ನಾಲಜಿ ರಿಲೇಟೆಡ್ ಮತ್ತು ಟ್ರೆಂಡಿಂಗ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ ಫ್ರೆಂಡ್ಸ್, ಧನ್ಯವಾದಗಳು.